ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು 11:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಮ್ಮ ಅತ್ತೆ ಮನೆ ಹತ್ರ ಬಂದೆ. ನಿಮಗೂ ಗೊತ್ತು ಸಂಡೇ ಆದರೆ ನಾನು ಇಲ್ಲಿಗೆ ಬರೋದು ಅಂತ. ನನ್ನ ಮಗಳು ಅಲ್ಲಿರಲ್ಲ, ಸಂಡೇ ಆದರೆ ಅಜ್ಜಿ ಮನೆಗೆ ಹೋಗೋಣ ಅಂತಾಳೆ. ಅದರಿಂದ ಇಲ್ಲಿಗೆ ಬಂದು ಟಿಫನ್ನು ಏನೂ ಮಾಡಿಲ್ಲ. ನಮ್ಮ ಅತ್ತೆ ಫೋನ್ ಮಾಡಿದರು, ಇಲ್ಲೇ ಮೆಂತ್ಯ ಬಾತ್ ಮಾಡಿರ್ತೀನಿ, ಏನು ತಿನ್ನಬೇಡಿ ಬನ್ನಿ ಅಂತ. ಅದರಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀವಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ, ಹೋದ ವಾರ ನಮ್ಮ ಅತ್ತಿಗೆ ಮೆಂತ್ಯ ಬಾತ್ ಮಾಡಿದ್ರಂತೆ, ಅಷ್ಟು ಟೇಸ್ಟ್ ಬಂದಿತ್ತಿಲ್ಲ. ಈ ವಾರ ನಾನು ಮಾಡಿದ್ದೀನಿ, ತಿನ್ನೋಗು ನೋಡೋಣ ಹೆಂಗಿರುತ್ತೆ ಏನು ಅಂತ. ಇವಾಗ ಹೋಗಿ ಟೇಸ್ಟ್ ಮಾಡಬೇಕು. ಅಂದರೆ ನಮ್ಮ ಅತ್ತೆ ಚೆನ್ನಾಗೇ ಮಾಡ್ತಾರೆ, ನಮ್ಮ ಅತ್ತಿಗೆ ಹಂಗೇನು ಮಾಡಲ್ಲ. ಮೆಂತ್ಯ ಬಾತ್ ಕೊಡಿ, ಮೆಂತ್ಯ ಬಾತ್. ಅವಳು ತಿಂತಾಳೆ, ಹಾಕೊಡಿ. ಏನು ನಮ್ಮತ್ತೆ ಕೊತ್ತಂಬರಿ ಇತ್ತಿಲ್ಲ, ಪುದೀನ ಇತ್ತಿಲ್ಲ, ಹಸಿರು ಮೆಣಸಿನ್ಕಾಯಿ ಇತ್ತಿಲ್ಲ, ಏನೂ ಇತ್ತಿಲ್ಲ. ಆದರೂ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತವ್ರೆ. ನೋಡೋಣ ತಿಂದ್ಬಿಟ್ಟು ಹೇಗೈತೆ. ಅಪ್ಪ ಸ್ವಲ್ಪ ಹಾಕ್ಬೇಕು ನೀವು, ತುಂಬಿಡೋದಲ್ಲ. ಈಚೆನೇ ತಿನ್ನೋಣ ಅಂತ ಬಂದೆ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ಮೋಡ ಆಗಿದೆ. ಇವಾಗ ಟೇಸ್ಟ್ ಮಾಡಿಬಿಟ್ಟು ನಮ್ಮ ಅತ್ತೆಗೆ ಹೇಳ್ಬೇಕು ಹೆಂಗೈತೆ ಅಂತ. ಇತ್ತು ಹಾಕಿಸ್ಕೊಂಬ, ಬಿಸಿ ಇದೆ ಇನ್ನು. ಮಸಾಲೆ ಏನು ರುಬ್ಬಿಲ್ವಂತೆ, ಹಾಗೆ ಮಾಡಿದ್ದಾರೆ. ಕೊತ್ತಂಬರಿ ಇಲ್ಲ, ಪುದೀನ ಇಲ್ಲ, ಹಸಿರು ಮೆಣಸಿನ್ಕಾಯಿ ಇಲ್ಲ, ಶುಂಠಿ ಇಲ್ಲ. ಇದು ಬಾ ನೋಡಮ್ಮ, ಹಾಕ ಬಂದ್ರ ಇದು ಚೆನ್ನಾಗಿತ್ತು, ಸಕ್ಕತ್ತಾಯ್ತು. ನಾವು ಚೆನ್ನಾಗಿತ್ತು ಕಣಮ್ಮ. ಸ್ವಲ್ಪ ಖಾರವಾಗಿ ಚೆನ್ನಾಗಿದೆ. ಒಣಮೆಣ್ಸಿಕಾಯಿ ಹಾಕ್ಬಿಟ್ಟು ಮಾಡಿದ್ದಾರೆ, ಸೂಪರ್ ಆಗೈತೆ ಮಾತ್ರ. ನನ್ನ ಮಗಳು ತಿನ್ಸಕ್ಕೆ ಹಾಕೊಂಡು ಕೂತವ್ರೆ. ಇದು ಬಾ, ನೀವು ಮಾಡಿದ್ರಾ ಅಕ್ಕ? ಪಿಜ್ಜಾ ಬೇಡವಾ? ಪಿಜ್ಜಾ ತರಿಸ್ಬೇಕು ಇವತ್ತು. ನಮ್ಮ ಅತ್ತೆ ಬೆಳಕಲ್ಲಿ ನೋಡ್ತಾರಂತೆ ಸ್ಯಾರಿನ. ನೆನ್ನೆ ಸ್ಯಾರಿ ತೊಗೊಂಬಂದ ಅಲ್ವಾ, ಅದನ್ನ ಬೆಳಕಲ್ಲಿ ನೋಡ್ತೀನಿ ಅಂದ್ಬಿಟ್ಟು ತೊಗೋತಾ ಇದ್ದಾರೆ. ಕಾಫಿ ಮಾಡ್ಕೊಟ್ಟಿದ್ದಾರೆ, ಕಾಫಿ ಕುಡಿತಾ ಇದ್ದೀನಿ. ಇವಾಗ ಟಿಫನ್ ಆಯಿತು. ಏನಪ್ಪ ಅಂದರೆ ನನ್ನ ಮಗಳು ಪಿಜ್ಜಾ ಬೇಕು ಅಂತ ಹಿಡ್ಕೊಂಬಿಟ್ಟವಳೆ. ಲಾಸ್ಟ್ ಟೈಮ್ ಟೇಸ್ಟ್ ನೋಡ್ಕೊಂಬಿಟ್ಟು ಇವಾಗ ಪಿಜ್ಜಾ ಬುಕ್ ಮಾಡ್ಸೋಕೆ ಹೇಳು ಅಂತ ನಮ್ಮ ಅತ್ತೆ ಕೈಲಿ ಹೇಳಿಸ್ತಾ ಇದ್ದಾಳೆ. ಹೇಳವ ಅಂದ್ಬಿಟ್ಟು ಹೇಳಿಸ್ತಾ ಇದ್ದಾಳೆ. ಇವಾಗ ಮಾಡ್ತೀನಿ. ಹೆಂಗಿದ್ರು ನಮ್ಮ ಅತ್ತಿಗೆನೂ ತಿಂದಿಲ್ವಂತೆ, ಅದರಿಂದ ನಮ್ಮ ಅತ್ತಿಗೆಗೋಸ್ಕರ ಇವಾಗ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪಿಜ್ಜಾ ಬುಕ್ ಮಾಡಿ ತಿನ್ನಬೇಕು. ಇವಾಗ ತಾನೇ ಟಿಫನ್ ಮಾಡಿದ್ದೀವಿ, ಅದಕ್ಕೆ ಒಂದು ½ an hour ಕಳೀಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಯಾರೋ ಒಂದು ಅಲ್ಲಿ ಇವಾಗ ಲೈನಿಂಗ್ ತಗೋತಿದ್ನಲ್ಲಮ್ಮ, ಇದರಲ್ಲೇ ಮೆಂತ್ಯ ಕಲ್ಲರಲ್ಲ, ಒಂಥರ ಹಸಿರು ಕಲರು. ನನಗೂ ಈ ಥರ ತಂದಿದ್ರೆ ಆಗೋಲ್ಲ. ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ ನನಗೂ ಇದೇ ಥರ ತಂದಿದ್ರೆ ಆಗಿರೋದಲ್ಲ ಅಂತ. ಬಿಡಿ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಗೌರಿ ಹಬ್ಬದಲ್ಲಿ. ನಿಮ್ಮ ಫೇಸ್ ಚೆನ್ನಾಗಿ ಕಾಣಿಸುತ್ತೆ ಕಣಮ್ಮ ಇದು. ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ. ಹೊಲ್ಸ್ಕೊಳ್ಳೋದಾರು ಇವಾಗ ಆಗಲ್ಲ ಬಿಡಿ, ಇವಾಗ ಆಗಲ್ಲ. ಎಲ್ಲರೂ ಫಂಕ್ಷನ್ಗೆ ಹೋದ್ರು ಹೊಲ್ಸ್ಕೊಂಡು. ನಮ್ಮ ಅಕ್ಕ ನನ್ನ ಬ್ಲೌಸ್ ಹೊಲಿತಾ ಇದ್ದಾರೆ. ಒಂದು ಲಾಸ್ಟ್ ಟೈಮ್ ಕೊಟ್ಟಿದ್ದೆ ನಾನು, ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಬ್ಲೌಸು ಹಾಳು ಮಾಡಿಕ್ಕಿದ್ರು ಅಂತ. ಈ ಸತಿ ದಯವಿಟ್ಟು ಹಾಳು ಮಾಡಿಬಿಡಿ ಅಂತ ಹೇಳಿದ್ದೀನಿ. ಅಂದರೆ ಚೆನ್ನಾಗಿ ಹೊಲಿದ್ರೆ ಮತ್ತೆ ಕೊಡ್ತಾರೆ, ಚೆನ್ನಾಗಿ ಹೊಲಿದಿಲ್ಲ ಅಂದರೆ ಮತ್ತೆ ಕೊಡಲ್ಲ ಅಂದ್ಬಿಟ್ಟು ಪ್ಲ್ಯಾನ್ ಅವ್ರದ್ದು ಅಲ್ವಾ ಅಕ್ಕ? ಅಕ್ಕ ನಿಮ್ದು ಬಂದೈತೆ ಬ್ಲ್ಯಾಕ್ ಕಲರ್ದು, ಅದೇ ಥರ ಬರಬೇಕು ಡೀಪು. ಹಾಂ ನೋಡಿ ನೀವು ಏನು ಗೊತ್ತಾ ಗಾಯ್ಸ್, ಇವ್ರು ಮಾತ್ರ ಚೆನ್ನಾಗಿ ಹೊಲ್ತ್ಕೋತಾರೆ, ನಮಗೆ ಮಾತ್ರ ಮುತ್ಕಿರ್ತಾರ ಹೊಲಿತಾರೆ. ಅಂದರೆ ಏಜ್ ನಮಗೆ ಮಾತ್ರ ಏಜ್ ಆಗಿರೋರ ಥರ ಹೊಲಿತಾರೆ ಫುಲ್ಲು. ಬಾಡಿ ಫಿಟ್ಟಿಂಗ್ ನೀಟಾಗಿ ಕುತ್ಕೋಬೇಕು. ನಾನು ಇದೊಂದೇ ಮತ್ತೆ ಕೊಡಲ್ಲ, ನೀಟಾಗಿ ಹೊಲ್ಕೊಡಿ ದಯವಿಟ್ಟು. ತಲೆ ಕೆರಕ ಬತ್ತವ್ರೆ, ಯಾಕೋ ಭಯ ಆಯ್ತದೆ. ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ ಸೀರೆನ. ಎಂತ ಗೊತ್ತಾ ನಾನು ಸೀರೆ ತಗೊಂಡಿದ್ದು, ಮಂತ್ರಾಲಯದಲ್ಲಿ ದರ್ಶನಕ್ಕೆ ಉಡ್ಕೊಳ್ಳೋಣ ಸ್ಯಾರಿನ ಅಂತ ಆಸೆ ಇತ್ತು. ಲಾಸ್ಟ್ ಟೈಮು ಮಗುಗೆ ಫೀಲ್ಡ್ ಮಾಡಿಸ್ತಾ ಇದ್ದೆ ನಾನು. ಲಾಸ್ಟ್ ಟೈಮ್ ಹೋದಾಗ ನನ್ನ ಮಗನ ಫೀಲ್ಡ್ ಮಾಡಿಸ್ತಾ ಇರೋದೆ, ಅದರಿಂದ ಡ್ರೆಸ್ ಹಾಕ್ಕೊಂಡಿದ್ದೆ. ಅಂದರೆ ಅಂಬ್ರೆಲಾ ಡ್ರೆಸ್ ಹಾಕ್ಕೊಂಡಿದ್ದೆ, ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು. ಈ ಸತಿ ಸೀರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಎಲ್ಲ ನಮ್ಮ ಅಕ್ಕನ ಕೈಯಲ್ಲಿ ಐತೆ, ಹಾಕೋ ಹೇಳೋದು ಬಿಡೋದು ಎಲ್ಲ ನಿಮ್ಮ ಕೈಯಲ್ಲಿ ಐತೆ. ನಾನು ಸೀರೆ ಉಟ್ಕೊಳ್ಳೋದು ಬಿಡೋದು. ಬ್ಲೌಸ್ ಚೆನ್ನಾಗಿಲ್ಲ ಅಂದರೆ ನಾವು ಉಟ್ಕೊಳ್ಳೋಲ್ಲ. ಏನು ತೂಗದು ಮಾತ್ರ ಬಿಡಲ್ಲ. ಅಮ್ಮ ಮಗ ಸೇಮು ಹೊಲಿತಾ ಇದ್ದಾರೆ ಬ್ಲೌಸು. ನೋಡೋಣ ಹೆಂಗೆ ಹೊಲಿತಾರೆ ಏನು ಅಂತ. ಆಗ ಎಷ್ಟು ಅವರ್ ಒಂದು ಬ್ಲೌಸ್ ಫುಲ್ಲು ಕಟ್ ಮಾಡ್ಕೊಂಡು ಹೊಲಿತೀನಿ ಅಂದರೆ ಎಷ್ಟು ಅವರ್ ಬೇಕು? 1.5 ಅವರ್ ಕಟ್ ಮಾಡ್ಕೊಂಡು ಹೊಲಿತೀನಿ ಅಂದರೆ 1.5 ಅವರ್ಗೆ ಹೊಲಿತಾರಂತೆ. ಬ್ಲೌಸ್ ಲೈನಿಂಗ್ ಹಾಳು ಮಾಡಿಕ್ಕಿದ್ದಾರೆ, ನಗಾಡ್ತಾ ಇದ್ದಾರೆ ನೋಡಿ ಗೈಸ್. ಇದೇ ತರ ಮಾಡ್ತಾರೆ.
ನಮ್ದು ಲಾಸ್ಟ್ ಟೈಮ್ ಏನು ಮಾಡಿದ್ದಾರೆ ಅಂದರೆ ನಮ್ಮ ದೊಡ್ಡದಕ್ಕೆ ಪ್ಯಾಂಟ್ ಆಲ್ಟ್ರೇಷನ್ಗೆ ತಂದರೆ ಫುಲ್ಲು ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಗೈಸ್. ಪೂರ್ತಿ ತುಂಡಾಗಿ ಬಿಸಾಕ್ಬಿಟ್ಟು ಹೊಂಟೋದ್ರು ಆ ಪ್ಯಾಂಟ. ಇವಾಗ ನನ್ನ ಕತೆ ಏನು ಮಾಡ್ತೀರೋ ಯಾಕೆ ಆದ್ರೆ ಇವಾಗ ಬತ್ತೋಗಿ ಲೈನಿಂಗ್ ತರಕದ್ದ ನೋಡಿ ಗೈಸ್. ಲೈನಿಂಗ್ಗೆ ಹಾಳು ಮಾಡ್ಬಿಟ್ರು. ಇನ್ನ ಲೈನಿಂಗ್ಗೆ ಹಾಳು ಮಾಡ್ಬಿಟ್ರಲ್ಲ ಕೈ ಹೆಂಗಕ್ಕ ಕತೆ. ನಾನು ಸುಮ್ಮನೆ ಕುತ್ಕೊಂಡಕ್ಕ ಇದು ಯಾಕಕ್ಕ ಇಷ್ಟು ಚಿಕ್ಕದು ಬರ್ತೈತೆ ಅಂತ ನೋಡ್ತಾ ಇದ್ದೀನಿ. ನಗಾಡ್ತಾ ಇದ್ದಾರೆ ಎಲ್ಲ ಹಾಳು ಮಾಡಿಬಿಟ್ಟು. ನನಗೆ ಗೊತ್ತಿಲ್ಲ, ಬಿಂದು ಕೈಲಿ ತರಿಸಿ. ನೋಡಿ 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 ಗೈಸ್, ನೋಡಿ 1.5 ಇಂಚು. ಇವಾಗ ನನ್ನ ಹಸ್ಬೆಂಡು ಬಂದವ್ರೆ, ಒಂದು ಎಡವಾಟ್ ಮಾಡಿದ್ರು ನಮ್ಮ ಅಕ್ಕ. ಲೈನಿಂಗ್ ಎಲ್ಲ ಹೆಂಗೆ ಬೇಕು ಹಂಗೆ ಕಟ್ ಮಾಡಿಬಿಟ್ಟು ನಗಾಡ್ತಾ ಇದ್ದಾರೆ. ಇವಾಗ ತರಕ್ಕೆ ಹೋಗಿದ್ದಾರೆ ಲೈನಿಂಗು, ಇನ್ನೊಂದು ಬೇರೆ ಲೈನಿಂಗ್ ತರ್ತೀನಿ ಅಂದ್ಬಿಟ್ಟು ಫುಲ್ಲು ಹಾಳು ಮಾಡಿ ಇಟ್ಬಿಟ್ಟು ಅಲ್ಲಿ ಬಿಸಾಕ್ಬಿಟ್ಟು ಬೇರೆ ಲೈನಿಂಗ್ ತರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ. ನೋಡಿ ನಮ್ಮ ಟೈಲರ್ ಕತೆ ಹಿಂಗೆ. ಏನು ಮಾಡೋದು, ನಾನು ನಿಜವಾಗ್ಲೂ ಬ್ಲೌಸ್ ಹೊಲಿಯೋಕ್ಕೆ ಕೊಡಲ್ಲ. ಯಾಕಂದರೆ ಲಾಸ್ಟ್ ಟೈಮು ಒಂದು ಬ್ಲೌಸ್ ಹಾಳು ಮಾಡಿದ್ರು, ಅವಾಗಲಿಂದ ಕೊಟ್ಟೇ ಇಟ್ಟಿಲ್ಲ. ಇವಾಗ ಎಮರ್ಜೆನ್ಸಿ 1 ಡೇಗೆ ಬೇಕಲ್ಲ ಅಂದ್ಬಿಟ್ಟು ಇವ್ರ ಹತ್ರನೇ ಹೊಲ್ಕೊಡಿ ಅಂತ ಹೇಳಿದೆ. ಆದ್ರೆ ಹಿಂಗಾಗೈತೆ ಕತೆ. ಇವಾಗ ನೋಡಿ ಗೈಸ್, ಲೈನಿಂಗ್ ನಾನು ತಂದಿರೋ ಲೈನಿಂಗ್ ಹಾಳು ಮಾಡ್ಬಿಟ್ಟು ಇವಾಗ ಅವ್ರು ಹೋಗಿ ಲೈನಿಂಗ್ ತಂದ್ಬಿಟ್ಟು ಹೊಲಿತಾ ಇದ್ದಾರೆ. ಇನ್ನು ದಯವಿಟ್ಟು ಹಾಳು ಮಾಡಿಬಿಡಿ, ಕೈ ಮುಗಿದ್ಬಿಟ್ಟು ಹೊಲಿರಿ, ದಯವಿಟ್ಟು ಹಾಳು ಮಾಡಬೇಡಿ. 80 ಸಾಕಾ? ನಾನು 100 ತಗೊಬಂದೆ. ಎಲ್ಲ ಅಲ್ಲೇ ತಗೊಳುತ್ತೆ ಸರ್ ಅದು. ನೀವು ಜೆಪ್ಟೋದಲ್ಲಿ ಬುಕ್ ಮಾಡಿದ್ರು ಅಲ್ಲೇ ತಗೊಳುತ್ತೆ ಅದು. 4 ಪಿಜ್ಜಾ ಬುಕ್ ಮಾಡಿದ್ದೀನಿ. ನನ್ನ ಮಗಳು ತುಂಬ ಫೋರ್ಸ್ ಮಾಡ್ತಾ ಇದ್ಲು. ಇನ್ನೊಂದು ಮಾಡ್ತಿದ್ದೆ, ಅಮ್ಮನೇ ಬೇಡ ಅಂದರು. ಗಂಜಿ ನಮ್ಮ ಬಿಂದುನ್ ಬಾ ಅಂತ ಹೇಳಿದ್ರು ಬಂದೇ ಇಲ್ಲ ಅವಳು. ಅಕ್ಕ ತಿನ್ನಲ್ವ ನೀವು? ಎಷ್ಟವ? ಪರವಾಗಿಲ್ಲ ಕಣಮ್ಮ. ಓ ಪರವಾಗಿಲ್ಲ, ಅವನಿಗೊಂದು ಎತ್ತು ಕೊಟ್ಬಿಡ್ತೀನಿ. ಬೈದಾದು. ಅಯ್ಯೋ ಬೈದಾಗ ಏನು ಇಲ್ಲ, ಕೊಡು. ನೋಡಿ ಮಗನ್ ಕೊಡಿ ಅಂತಾರೆ. ಹುಷಾರಿಲ್ಲ ಅಂದ್ರೂ ಕೇಳಲ್ಲ ನಮ್ಮ ಅತ್ತೆ. ಹುಷಾರಿಲ್ಲ ಆದ್ರೂ ನನ್ನ ಮಗನ್ ಕೊಡು, ನನ್ನ ಮಗನ್ ಕೊಡು ಅಂತ. ಅಯ್ಯೋ ಅದೇನದು? ನೇರ ಹಾಕೊಂಡು ತಿನ್ನೋದು. ಬರ್ತಾಳೆ ಬಿಡು, ಏನ ಸೂಪರ್ ಆಗಿರುತ್ತೆ. ಎಲ್ಲ ತರನು ತರಿಸಿದೆಯಾ? ಈರುಳ್ಳಿದು, ಪನ್ನೀರ್ ನಂಗೆ ಕೊಡು. ನೋಡಿ ಗೈಸ್, ಪನ್ನೀರ್ ಎತ್ಕೊಂಡು ತಿಂತಾ ಇದ್ದಾರೆ ನಮ್ಮ ಅಕ್ಕೆ. ಅವನಿಗೆ ಕೊಡ್ತೀರಮ್ಮ. ಕೊಡ್ತೀನಿ ರೀ ಅಮ್ಮ. ಒಂದು ಪೀಸ್ ಕೊಡೋಣ. ಫುಲ್ ಪಿಜ್ಜಾ ಪಾರ್ಟಿ. ನಾನ್ ವೆಜ್ ಮಾಡಂಗಿಲ್ಲ ಮಾತ್ರ. ನಾನ್ ವೆಜ್ ಮಾಡಂಗಿಲ್ಲ ಅಂದ್ಬಿಟ್ಟು ಎಲ್ಲ ವೆಜ್ದೇ ತರ್ತಿದ್ದೀನಿ. ನಾನ್ ವೆಜ್ ಇದೇನು ಯಾನಿಯನಾ? ಹಾಂ ದಾನಿಯಲ್ಲ ಇವಳಿಗೆ. ಮೇಲಿರೋ ಚೆನ್ನಾಗದ. ಅಲ್ಲೊಂದು ಪನ್ನೀರ್ ಬಿಡೋದು ನೋಡಿ. ಬಿಂದು ಮಿಕ್ಸು ಆಮೇಲೆ ಇರುತ್ತಾಳವ ಬಂದಿರಿಕ ಅವಾಗೊಂದು ಇಟ್ಕೊ. ಒಳಗೆ ಆಯ್ತು. ಎಲ್ಲರೂ ಒಂದು ಪೀಸ್ ಇಕ್ಕಲ್ಲ, ಎಲ್ಲದರಲ್ಲೂ ಒಂದೊಂದು ಪೀಸ್ ಎಲ್ಲ ಐತೆ. ಖಾಲಿ. ಅಲ್ಲೊಂದು 2 ಇಡು. ನಾನು ಇನ್ನೊಂದು ಬುಕ್ ಮಾಡ್ತಿದ್ದೀನಿ ಅಮ್ಮ. ಆನಿಯನು ಇನ್ಮೇಲೆ ನೆಕ್ಸ್ಟ್ ಮಾಡಿದ್ರೆ ಫುಲ್ ಪನ್ನೀರೇ ಮಾಡಿಬಿಡ್ಬೇಕು. ನೋಡಿ 3 ಪೀಸ್ ಎತ್ತಿಕೋ ಕೊಡು. ನೋಡಿ ಗಾಯ್ಸ್ ಯಾರು ಬಂದಿದ್ದಾರೆ ಅಂತ. ನಮ್ಮ ದೊಡ್ಡತ್ತೆ ಬಂದಿದ್ದಾರೆ. ಅಮ್ಮ ಮೇಲ್ ಕೂತ್ಕೊಳ್ಳಿ, ಸೇರ್ತಾರಲ್ಲ. ಇವಾಗ ಮಳೆ ಬತ್ತಿತ್ತಾ? ಮಳೆ ಈ ಮೇಕ ತಂಪನ್ನು ಮಾಡ್ಬೋದು. ನಮ್ಮ ದೊಡ್ಡತ್ತೆ ಮಗಳು ಬಂದಿದ್ದಾರೆ. ಮಂತ್ರಾಲಯಕ್ಕೆ ಹೋಗ್ತಿದ್ವಲ್ಲ, ಅದರಿಂದ ಅವರು ಬಂದಿದ್ದಾರೆ. ಇವರು ನಮ್ಮ ದೊಡ್ಡತ್ತೆ ಮಗಳು. ಹಾಯ್ ಮಾಡಿ. ಹಾಯ್ ಹಾಯ್. ಜಯಮ್ಮನ ಮಗಳು ಇವರು, ದೊಡ್ಡ ಮಗಳು. ಯಾರು ನನ್ನ ಫ್ರೆಂಡ್ಸು. ನಮ್ಮ ಫ್ರೆಂಡ್ ಕಡಮ್ಮ. ಹಾಯ್ ಅನ್ನಿ ಆಂಟಿ, ಹಾಯ್ ಅನ್ನಿ. ನೋಡಿದ್ರು ಯಾರದು ಅಂತಾರೆ ನನ್ನ ಫ್ರೆಂಡು. ನಮ್ಮ ಜಯಮ್ಮ ಫುಲ್ ಅಪ್ಡೇಟ್ ಆಗ್ಬಿಟ್ಟವ್ರೆ. ಊಟ ಮಾಡಿ ಅಂದರೆ ನಾಚ್ಕೊಂಡು ಕೂತಾರೆ. ಪರವಾಗಿಲ್ಲ, ನಾಚ್ಕೊಬಿಡಿ, ಊಟ ಮಾಡಿ. ಚೂರು ಹಾಕೊಡಿ. ಇವಾಗ ಪಾರ್ಲರ್ ಹತ್ರ ಬಂದು ಸ್ವಲ್ಪ ಎಗ್ ಮಸಾಜ್ ಮಾಡಿಸ್ಕೋಬೇಕಾಗಿತ್ತು ನಾನು. ಅದರಿಂದ ನಮ್ಮ ಬಿಂದು ಹತ್ರ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ರೇಗಿಸ್ತಾ ಇದ್ದಾಳೆ, ನಾಗಮ್ಮ ಹಂಗೆ, ನಾಗಮ್ಮ ಹಿಂಗೆ ಅಂತ. ಮಾಡು. ತುಂಬ ಏರ್ ಫಾಲ್ ಆಗ್ತೈತೆ ಬಿಂದು, ಸಿಕ್ಕಾಬಟ್ಟೆ ಏರ್ ಫಾಲ್ ಆಗುತ್ತೆ ನನಗೆ. ಹೆಡ್ ಮಸಾಜ್ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು.
ಸಿಕ್ಕಾಪಟ್ಟೆ ಮೊದಲಿಂದಲೂ ರೆಡಿ ಮಾಡ್ಕೋತಾ ಇದ್ದಾಳೆ. ಈಗ ತಾನೇ ಬಂದ, ಜಸ್ಟ್ 2 ಮಿನಿಟ್ಸ್ ಆಗಿಲ್ಲ. ರೇಗಿಸ್ತಾ ಇದ್ದಾಳೆ. ಏನಂತ ರೇಗಿಸ್ತಿದ್ದೆ ರೇಗ್ಸೀಗ? ನಿಮ್ಮ ಹೆಸ್ರು ಹೇಳ್ಬೇಕು. ನಿಮ್ಮ ಹೆಸ್ರು ಹೇಳಿ. ನಾಗಮ್ಮ. ಇವ್ರ ಹೆಸ್ರು ನಾಗಮ್ಮ, ಜಯಮ್ಮನ ಮಗಳು. ನಾನು ನಾಗು ಆಂಟಿ ಅಂತೀನಿ. ಅವಳು ಫುಲ್ ಮೇಂಟೈನ್ ಮಾಡ್ತಾ ಇರೋದೆ, ಅವಳು ಫುಲ್ ಕೆಲಸ ಕಲ್ತಿದ್ದಾಳೆ. ನೀ ಕಲಿಬೇಕು ಈಗ. ಅದೇ ಇರೋದು ಇವಾಗ. ನಾನು ಇವತ್ತು ಹೋಗೇ ಇಲ್ಲ, ಎಲ್ಲ ಇರೋದಕ್ಕೆ ಖುಷಿಲಿ ಒಬ್ಬ ಇದ್ಬಿಟ್ಟಿದ್ದೀನಿ. ಖುಷಿಲಿ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ ಇವತ್ತು ಟ್ರೈನಿಂಗ್ಗೆ. ನೋಡೋಣ, ಒಂದು 6 o'clock ಮೇಲೆ ಫ್ರೀ ಆದರೆ ಬರಬೇಕು ಅವರಿದ್ದರೆ ಅಕಸ್ಮಾತ್. ಇಲ್ಲಿ ಬೇರೆ ಥರ ಹೇಳ್ಕೊಟ್ರಾ? ಇಲ್ಲಿ ಬೇರೆ ಥರ ನಾಗಮ್ಮ, ಇನ್ನೇನು ಸಮಾಚಾರ? ಏನ್ ಕತ್ಯ? ನನಗೆ ಮಂತ್ರಾಲಯದಿಂದ ದಡವ ನಾಗಮ್ಮ, ದಡವ ಏನ್ ತರ್ತೀಯ? ದಡವ ಗೊಂಬೆ ತಗೋಬಾ, ತಿಂಡಿಗಳು ತಗೋಬಾ, ತರ್ಬೇಕು. ಏನು ಗೊಂಬೆ ಬೇಕು? ಟೆಡಿ ಬೇರು. ರೇಗಿಸ್ತಾಳೆ ಗಾಯ್ಸ್, ಪಾಪ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ, ರೇಗಿಸ್ತಾಳೆ. ಏನು ತಂದು ಕೊಡ್ತೀಯಾ? ಮಂತ್ರಾಲಯಕ್ಕೆ ಹೋಗ್ತಾ ಇದೆಯಲ್ಲ, ಗೊಂಬೆ ತಂದ್ಕೊಡು, ತಿಂಡಿ ತಗೋಬಾ, ಹಂಗೆ ಹಿಂಗೆ ಅಂತ ತಲೆ ತಿಂತಾ ಇದ್ದಾಳೆ ಪಾಪ ಅವ್ರಿಗೆ. ಇವಳು ಬರ್ಬೋದಾಗಿತ್ತು, ಇವ್ರ ಅಮ್ಮನ ಥರ ಇವಳು ಲೇಜಿ. ಬರ್ಬೋದಾಗಿತ್ತು. ಇವಳಿಗೆ ಬುಕ್ಕಿಂಗ್ ಮಾಡಿರೋದೇ ಗೊತ್ತಿಲ್ವಂತೆ ಅಲ್ವೇನೆ? ಅಂದ್ರೆ ಗೊತ್ತಿತ್ತು. ನೋಡಿ, ಇವಳನ್ನ ಕೇಳ್ಬೇಕಂತೆ. ಓ ಬಾ ಬಿಂದು ಅಂತ. ನಾನು ಬರ್ತೀನಿ ಅಂದರೆ ಬೇಡ ಅಂತಾರ. ಬರೀ ಅವ್ವ ಬುಕ್ ಮಾಡ್ಕಂತ ಅದೇ. ಇವ್ರ ಅಮ್ಮ ಇವ್ರ ದೊಡ್ಡಮ್ಮ ಹೆಂಗೆ ಅಂದರೆ, ಹಂಗಂದ್ರೆ ನಮ್ಮ ಇಬ್ಬರು ಅಂದರೆ ನಮ್ಮ ಅತ್ತಿಗೆರಿಬ್ರು ಹೆಂಗೆ ಅಂದರೆ, ಒಂದ್ಸತಿ ಯಾವುದಾದ್ರೂ ದೇವಸ್ಥಾನ ನೋಡ್ಕೊಂಬಂದ್ರೆ ಸಾಕು, ಟೂರಿಸ್ಟ್ ಪ್ಲೇಸ್ ಥರ ಅವ್ರಿಗೆ. ಒಂದ್ಸತಿ ನೋಡಿದ್ದೀವಲ್ಲ ಸಾಕು, ಮತ್ತೆ ಯಾಕೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ಟು. ಅದೇ ಒಂದ್ಸಲ ಫುಲ್ಲು ಎಲ್ಲರೂ ಹೋಗಿದ್ದು. ಒಂದು 3 ವರ್ಷ ಆಯಿತು ನಾವು ಮಂತ್ರಾಲಯಕ್ಕೆ ಹೋಗಿ. ನನ್ನ ಮಗ 8 ಮಂತ್ ಪಾಪುಲಿ ಹೋಗಿದ್ದ. ಸಿಕ್ಕಾಬಟ್ಟೆ ಬಿಸಿಲಿತ್ತು, ಸಾಕಾಗ್ಬಿಟ್ಟಿತ್ತಲ್ವ ಬಿಂದು? ಆದ್ರೂ ನೀನು ಅಷ್ಟು ಬಿಸಿಲಿದ್ರು ನೀನು ಸೌಮ್ಯ ಎಲ್ಲ ನಡ್ಕೊಂಡೋದ್ರು ನಂಗೆ ಒಂದು ಪಾದ ಊರಕ್ಕೆ ಆಗ್ತದೆ. ಬಟ್ಟೆ ಹಾಕೊಂಡು ನಿಂದೊಂದು ಲೆಗ್ಗಿನ್ಸೆ ಹೊಟ್ಟೋಯ್ತು. ಏನಾಯ್ತು ಅಂದ್ರೆ ಸಿಕ್ಕಾಬಟ್ಟೆ ಬಿಸಿಲು. ಹೊಳೆಲಿ ಸ್ನಾನ ಮಾಡಿಬಿಟ್ಟು ಬಂಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ, ಕಲ್ ಮೇಲೆ. ಅಷ್ಟು ಆಯ್ತಾ ಇಲ್ಲ, ಕಾಲೆಲ್ಲ ಬೊಬ್ಬೆ ಬರೋ ಥರ ಆಯ್ತೈತೆ. ಸಿಕ್ಕಾಬಟ್ಟೆ ಬಿಸಿಲು. ಅವಾಗ ಏನು ಮಾಡೋದು ಅಂದರೆ, ನನ್ನ ಮಗಳದ್ದು ಬಟ್ಟೆ ಇವಳು ಬಟ್ಟೆನೂ ಹಾಕ್ಕೊಂಡು ನಡೆಯೋದು, ಮತ್ತೆ ಎತ್ತಾಕೊಳ್ಳೋದು, ಮುಂದಕ್ಕೆ ನಡೆಯೋದು. ಒಂದೊಂದು ಹೆಜ್ಜೆಗೂ ಬಟ್ಟೆ ಹಾಕೊಂಡು ನಡ್ಕೊಂಡು ಹೋಗಿದ್ದೀವಿ, ಅಷ್ಟು ಬಿಸಿಲು. ಇವಾಗ ಮಾಡಿಸ್ಕೊಂಡೆ ಹೆಡ್ ಮಸಾಜು. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನನ್ನ ಮಗಳು ನಮ್ಮ ಅತ್ತಿಗೆ ಮಗಳ ಹತ್ರ ಒಂದು ಲೆಟರ್ ಬರೆಸಿದ್ದಾಳಂತೆ. ನಾನು ಹೇಳ್ತೀನಿ ನಮ್ಮ ಅಮ್ಮನ ಬಗ್ಗೆ ಬರಿ ಅಂತ. ಏನು ಬರೆದಿದ್ದಾಳೆ ಏನು ಅಂತ ಇವಾಗ ಓದ್ತೀನಿ ನೋಡಿ. ಇಂತಿ ನಿನ್ನ ಸಂಗೀತ ಅಮ್ಮ, 100 ವರ್ಷ ಸುಖವಾಗಿ ಬಾಳು, ಚೆನ್ನಾಗಿ ದುಡಿ, ಚೆನ್ನಾಗಿ ಬಾಳು, ಚೆನ್ನಾಗಿ ಏನು. ಲೆಟರ್ನ ಓದ್ತಾ ತುಂಬ ಎಮೋಷ್ನಲ್ ಆದೆ. ನನಗಂತೂ ಸಿಕ್ಕಾಪಟ್ಟೆ ಅಳು ಬಂತು. ಈ ವಯಸ್ಸಿಗೆ ಇಷ್ಟೆಲ್ಲ ಯೋಚನೆ ಮಾಡಿ ಲೆಟರ್ ಬರ್ಸಿದ್ದಾಳಲ್ಲ, ನಿಜವೂ ತುಂಬ ಖುಷಿನೂ ಆಯಿತು, ಹಾಗೆ ತುಂಬ ಅಳುನೂ ಬಂತು. ಅದರಿಂದ ಮುಂದಕ್ಕೆ ಓದೋಕ್ಕೆ ಆಗ್ತಾಯಿಲ್ಲ. ನಮ್ಮ ಅತ್ತಿಗೆ ಮಗಳು ಓದಿ ಹೇಳ್ತಾಳೆ, ಇವಾಗ ಓದ್ತಾಳೆ ನಮ್ಮ ಅತ್ತಿಗೆ ಮಗಳು. ಕೇಳಿ, ನನ್ನ ಮಗಳು ನನಗೋಸ್ಕರ ಬರೆದಿರೋ ಲೆಟರು. ಇಂತಿ ನಿನ್ನ ಸಂಗೀತ ಅಮ್ಮ, 100 ವರ್ಷ ಖುಷಿಯಾಗಿ ಬಾಳಿ, ಚೆನ್ನಾಗಿರಿ, ದುಡಿ ಚೆನ್ನಾಗಿರಿ, ಬಾಳು, ನಾನು ದುಡ್ಡಿಲಾಗಿ ದೊಡ್ಡವಳಾಗಿ ಹೇಳ್ತೀನ ನೋಡ್ಕೋತೀನ ಇಲ್ಲ ಹೇಳ್ತೀನಿ. ಎಲ್ಲರಿಗಿಂತ ನೀವೇನೆ ಚೆನ್ನಾಗಿ ದುಡಿಬೇಕು. ನಿನ್ನ ಮಗಳು ನಾನು, ನನ್ನ ಅಮ್ಮ ನೀನು, 100 ವರ್ಷ ಖುಷಿಯಾಗಿ ಬಾಳಿ. ಅವಳು ಹೇಳಿರೋದನ್ನ ನಾನು ಬರ್ದಿದ್ದೀನಿ. ಇಬ್ಬರಿಗೂ ಮಾತ್ರ ಅಮ್ಮ ಅಲ್ವಾ? ಇಂತಿ ಪ್ರೇಮಿ ನಿನ್ನ ಬಾಳು, ನನ್ನ ಅಮ್ಮ, ಮಗಳು ಮತ್ತೆ ಮಗ ಇಲ್ಲ. ಇಂತಿ ಪ್ರೇಮಿ ನಿನ್ನ ಮಗಳು ಮಗ. ಅವಳಿಗೇನು ನನಗೇಂತಕ್ಕೂ ಕಣ್ಣೀರು ಬರ್ನಿಲ್ಲ. ಚೆನ್ನಾಗಿ ಬಾಳು ಅಂತ ಹಾಕಿದಾಳಲ್ಲ, ನನ್ನ ಮಗಳು ನನ್ನ ಚೆನ್ನಾಗಿ ಬಾಳು ಅಂತ ಹಾಕಿದಾಳಲ್ಲ, ಅದು ಸಿಕ್ಕಾಬಿಟ್ಟೆ ಖುಷಿ ಆಯಿತು ನನಗೆ. ಐ ಲವ್ ಯು ಮಗಳೇ, ಬಾರವಾ.
ಏನೋ ನಮ್ಮ ಅತ್ತಿಗೆ ಮಗಳಿಗೆ ಹೇಳಿದ್ಲಂತೆ, ಬರೀ ಅಕ್ಕ ನಾನು ನಮ್ಮ ಅಮ್ಮನ ಬಗ್ಗೆ ಹೇಳ್ತೀನಿ ಅಂತ. ಈ ವಯಸ್ಸಿಗೆ ಚೆನ್ನಾಗಿರಮ್ಮ ನೀನು, ಚೆನ್ನಾಗಿ ಬಾಳಮ್ಮ ಅಂತ ಅವಳಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ. ಚೆನ್ನಾಗಿ ನೋಡ್ಕೊತೀನಿ ಅಂತ ಹಾಕೊಳ್ಳಲ್ವಾ? ಚೆನ್ನಾಗಿ ನೋಡ್ಕೊಂತೀನಿ, ದೊಡ್ಡವಳಾಗಿ ಚೆನ್ನಾಗಿ ನೋಡ್ಕೊಂತಾಳಂತೆ ನನ್ನ ಮಗಳು. ಚೆನ್ನಾಗಿ ನೋಡ್ಕೊಂತೀನಿ ಬಾಕಂದ ನನ್ನ ಮಗಳು ಹಂಗೆ ಎಲ್ಲ. ನಮ್ಮ ಅತ್ತೆನೂ ಅದೇ ಹೇಳ್ತಾರೆ, ಯಾವಾಗಲೂ ಅಮ್ಮ 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 ಅಂತೇಳೆ ನಿದ್ದೆಗಣ್ಣಲ್ಲಿಂತ. ನಮ್ಮ ಅಮ್ಮನೂ ಹಂಗೆ ಹೇಳ್ತಾರೆ. ನನ್ನ ಕಂಡ್ರೆ ತುಂಬ ಅಟ್ಯಾಚ್ಮೆಂಟ್ ಅವಳಿಗೆ, ಚಿಕ್ಕ ವಯಸ್ಸಿಂದಲೂ ಅಷ್ಟೇ ತುಂಬ ಅಟ್ಯಾಚ್ಮೆಂಟು. ಚೆನ್ನಾಗಿ ಬಾಳು ಅಂತ ಹಾಕೊಳ್ಳಲ್ಲ. ಅದು ಲೆಟರ್ ಕೊಡು ಬಿಂದು, ನಾನು ಇಟ್ಕೊತೀನಿ. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ನನ್ನ ಮಗಳು ನಾನು ಬರ್ತೀನಿ ಕಣಮ್ಮ ಅಂದ್ಬಿಟ್ಟು ಬರ್ತಾ ಇದ್ದಾಳೆ. ಬೇಡ ಇಲ್ಲೇ ಇರು, ಬೇಜಾರ. 6 ಗಂಟೆ ಕರ್ಕೊಂಡು ಹೋಗ್ತೀನಿ ಇರು. ನಾನು ಲೆಟರ್ ಬರ್ದಿರೋದು ಯಾರಿಗೂ ಹೇಳ್ಬೇಡಿ, ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಖುಷಿ, ನನ್ನ ಮಗಳು ನನ್ನ ಇಷ್ಟು ಇದು ಮಾಡ್ತಾಳಲ್ಲ, ಅದೇ ಖುಷಿ ನನಗೆ. ಸರಿ ಬಿಂದು ಬಾಯ್. ನೀನು ಇರಾಗ ಬರೋ ಗಂಟೆಲಿ ಇರ್ತೀವಿ ಬಾ. ಅವಳು 8:30ಗೆ ಬರೋದು, ನಾನು ಸ್ವಲ್ಪ ಲೇಟಾಗೆ ಹೋಗ್ತೀನಿ. ಕೆಲಸ ಎಲ್ಲ ಮುಗಿಸಿ ಬಂದಿದ್ದೀನಿ, ಅದರಿಂದ ಲೇಟಾಗಿ ಹೋಗ್ತೀನಿ. ಇಟ್ಟದ್ದು ಏನೋ ಒಂದು ಸೀಕ್ರೆಟ್ ಐತೆ, ಆಮೇಲೆ ಅದೇ ಲೇಟರ್ ಏನೋ ಒಂದು ನಿಮ್ಮ ಮಗಳನ್ನ ಈಗಲೇ ಇಲ್ಲ ಸುಮ್ಮನಿರಿಯಪ್ಪ. ಅವ್ರ ಮಗಳು ಹಂಗಿರು ಹಿಂಗಿರು ವಿಡಿಯೋ ಮಾಡ್ತಾಳೆ ಅಂತ ನಮ್ಮ ಮತ್ತೆ ಒಸಿ ಆಡ್ತಾ ಇಲ್ಲ. ಈಗಲೇ ಹಿಂಗೆ ಅವಾಗಿನ ಎಷ್ಟು ಸ್ಟೈಲ್ ಮಾಡಿದ್ರ ಕಾಣೆ, ಸ್ಟೈಲ್ ರಾಣಿ ನಮ್ಮ ಅತ್ತೆ. ಏನ್ ಗೊತ್ತಾ, ನಮ್ಮ ಅತ್ತೆ ಯಾವಾಗ್ಲೂ ನನ್ನ ಮಗಳು ಹೊಗಳುತ್ತಾ ಇರ್ತಾರೆ. ಅಮ್ಮ ಅಮ್ಮ ಅಂತಾಳೆ, ಹಂಗಂತಾಳೆ ಹಿಂಗಂತಾಳೆ ಅಂತ. ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಅದನ್ನ ತೋರಿಸಿದ್ರೆ ಇನ್ನೆಷ್ಟು ಖುಷಿ ಪಡ್ತಾರೆ. ಇನ್ನೇನು ಹೊಗಳುತ್ತಾರ ಮೊಮ್ಮಗಳನ್ನ ಆಮೇಲೆ ತೋರಿಸ್ತೀನಿ. ಇವಾಗ ನಮ್ಮ ಅತ್ತೆ ನಾನು ಈಚೆ ಕೂತಿದ್ದೀವಿ. ನಮ್ಮ ಅತ್ತೆ ಕೆಲಸ ಮಾಡ್ತವ್ರೆ, ನಮ್ಮ ದೊಡ್ಡತ್ತೆ ಕೂತಿದ್ದೀವಿ. ಪ್ರ್ಯಾಂಕ್ ವಿಡಿಯೋ ಹಾಕೊಟ್ಟಿದ್ದೀನಿ. ನಾನು ಲಾಸ್ಟ್ ಮಂತ್ ಪ್ರ್ಯಾಂಕ್ ವಿಡಿಯೋ ಮಾಡಿದ್ವಲ್ಲ, ಅದನ್ನ ಹಾಕೊಟ್ಟಿದ್ದೀನಿ. ನೋಡ್ತಾ ಇದ್ದಾರೆ ಇವಾಗ. ಅವ್ರ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ನೋಡಿ, ನೋಡ್ತಾ. ಇವ್ರಿಗೆ ಚಾಲೆಂಜಿಂಗ್ ವಿಡಿಯೋ ಹಾಕೊಡ್ಬೇಕಾಗಿತ್ತು. ಇವಾಗ ಅಮ್ಮ ಅಕ್ಕನ ಫೋನ್ ಕೊಡಿ, ಚಾಲೆಂಜಿಂಗ್ ವಿಡಿಯೋ ಹಾಕೊಡ್ತೀನಿ. ಈ ಫೋನು ನನಗೆ ವೀಡಿಯೋಸ್ ಮಾಡೋಕ್ಕೆ ಬೇಕು. ನಾನು ಹಳೆ ಫೋನಲ್ಲಿ ಇವ್ರಿಗೆ ಒಂದು ಪ್ರ್ಯಾಂಕ್ ವಿಡಿಯೋ ಹಾಕೊಟ್ಟಿದ್ದೀನಿ. ಇವ್ರಿಗೆ ನಮ್ಮ ಅಕ್ಕನ ಫೋನಲ್ಲಿ ಹಾಕ್ಕೊಡ್ತೀನಿ ಚಾಲೆಂಜಿಂಗ್ ವಿಡಿಯೋ. ಬೋಂಡ ಪಾಯಸ ಮಾಡಬೇಕಂತೆ. ಇವಾಗ ಒಂದು 10 ನಿಮಿಷ ಇವ್ರ ಜೊತೆ ಕೂತಿದ್ದು, ಅದಾದಮೇಲೆ ಬೋಂಡ ಪಾಯಸ ಮಾಡೋಕ್ಕೆ ಹೋಗ್ಬೇಕು. ಅಮ್ಮ ಏನದು ಸೌಂಡು? ವಾಷಿಂಗ್ ಮಿಷಿನ್. ಇವರು ನಿಜ ಅನ್ಕೊಂಡ್ಬಿಡ್ತಾರೆ. ನಿಜ ಅನ್ಕೊಂಡ್ಬಿಡಿ, ಅದು ಪ್ರ್ಯಾಂಕ್, ಸುಮ್ಮನೆ ವಿಡಿಯೋ ಗೊತ್ತಾಯ್ತಂತೆ. ನಿಮ್ಮೂರಲ್ಲಿ ನೋಡ್ತೀರಾ ನನ್ನ ವಿಡಿಯೋಸು? ನಿಮ್ಮ ಮೊಮ್ಮಗಳಿಗೆಲ್ಲ ಹೇಳಿ ನೋಡಕ್ಕೆ ನನ್ನ ವಿಡಿಯೋನ. ಯಾರದು ನಮ್ಮ ಅಕ್ಕನ ಬರ್ತದಿರಿ. ಅಡ್ವರ್ಟೈಸ್ ಬರ್ತಾ ಇದೆ ಇರಿ, ಬರುತ್ತೆ ಇರಿ. ನೋಡಿ ನಮ್ಮ ಅತ್ತೆ ನೋಡಿ, ನಮ್ಮ ಅತ್ತೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನನ್ನ ಬ್ಲಾಗ್ನ. ನಮ್ಮ ಅತ್ತಿಗೆ ಒಂದು ಬ್ಲೌಸ್ ಹೊಲ್ದು ಫುಲ್ ಸುಸ್ತಾಗಿ ಮಲಗಿಬಿಟ್ಟಿದ್ದಾರೆ. ನಾನು ಇವಾಗ ಅವ್ರಿಗೆ ಕಾಫಿ ಇಟ್ಕೊಡೋಣ ಅಂದ್ಬಿಟ್ಟು ಕಾಫಿ ಇಟ್ಟಿದ್ದೀನಿ. ಯಾಕೋ ಸ್ವಲ್ಪ ವಿಡಿಯೋ ಬ್ಲರ್ ಆಗ್ತಾ ಇದೆ. ಕಾಫಿ ಇಟ್ಟಿದ್ದೀನಿ. ಬೋಂಡ್ ಆಗೋಯ್ತು, ಪಾಯಸ ಆಗೋಯ್ತು. ಇನ್ನೇನು ಹೆಲ್ಪ್ ಮಾಡ್ತೀರಾ? ಹಾಂ, ಮಲಗಿದ್ರು ನಿದ್ದೆಗಣ್ಣಲ್ಲಿ ಇದ್ರಲ್ಲ ಅಂತ ಹೇಳ್ತಾ ಇದ್ದೀನಿ. ಮಲ್ಕೊಳ್ಳಿ, ಪರವಾಗಿಲ್ಲ, ನಾನು ಮಾಡ್ಕೊತೀನಿ. ಮಲಗಿದ್ದಾರೆ ಏನಿಲ್ಲ, ನಾನು ಕೂಗಿಸ್ಕೊತೀನಿ. ಪಾಯಸ ಬೋಂಡ ಮಾಡಿ ಇಡಬೇಕಂತೆ. ನಮ್ಮ ಅತ್ತೆ ಹೇಳಿದ್ದಾರೆ, ಮಾರ್ಕೆಟ್ಗೆ ಹೋಗಿದ್ದಾರೆ. ಫುಲ್ಲು ಆಯಿಲ್ ಸ್ಕಿನ್ ಆಗಿಬಿಟ್ಟಿದೆ. ಹೆಡ್ ಮಸಾಜ್ ಮಾಡ್ಕೊಂಡಲ್ಲ, ಅದರಿಂದ ಫುಲ್ ಆಯಿಲ್ ಸ್ಕಿನ್ ಆಗಿದೆ. ಯಾರು ಏನೋ ಅಂದ್ಕೊಂಬಿಡಿ. ನಮ್ಮ ಅತ್ತೆ ಹೇಳಿದ್ದಾರೆ, ಮಾರ್ಕೆಟ್ಗೆ ಹೋಗಿ ಬರೋ ಅಷ್ಟರಲ್ಲಿ ಪಾಯಸ ಮಾಡಿ ಇಟ್ಟಿರ್ಬೇಕು ನೀನು ಅಂತ. ಅದರಿಂದ ಬೇಗ ಪಾಯಸ ಮಾಡಿಬಿಟ್ಟು ಬಜ್ಜಿ ಹಿಟ್ಟೆಲ್ಲ ರೆಡಿ ಮಾಡ್ತೀನಿ. ಅವರು ಮೆಣಸಿಕಾಯಿ ಬಜ್ಜಿ ತರ್ತಾರೆ, ಬಜ್ಜಿ ಮೆಣಸಿಕಾಯಿ. ಅದಾದಮೇಲೆ ಬಿಸಿ ಬಿಸಿಯಾಗಿ ಮೆಣಸಿಕಾಯಿ ಬಜ್ಜಿ ಹಾಕ್ಕೊಡ್ಬೇಕು. ಇವಾಗ ಪಾಯಸ ರೆಡಿ ಆಯಿತು. ನಮ್ಮ ಅತ್ತೆ ಹೇಳಿದರು ಮಾರ್ಕೆಟ್ಗೆ ಹೋಗಿ ಬರೋ ಗಂಟೆ ಪಾಯಸ ಮಾಡಿರಬೇಕು ಅಂತ. ಅವ್ರು ಹೋಗಿ ಒಂದು 1/4 ಗಂಟೆಗೆಲ್ಲ ಪಾಯಸ ರೆಡಿ ಆಯಿತು. ಅಂದರೆ ಚೆನ್ನಾಗಿ ಕುದಿಬೇಕಿದು, ಕುದ್ರೆ ರೆಡಿ ಆಯಿತು ಅಂತ. ಹೆಸರು ಬೇಳೆದು ಮಾಡಿದ್ದೀನಿ. ಹೆಸರು ಕಾಳದ್ದು ಮಾಡೋಣ ಅಂದೆ. ನಮ್ಮ ಅತ್ತೆ ಬೇಡ, ಹೆಸರು ಬೇಳೆ ಇದೆ, ಹೆಸರು ಬೇಳೆದೇ ಮಾಡು ಅಂದರು. ಅದರಿಂದ ಹೆಸರು ಬೇಳೆದೇ ಮಾಡಿದ್ದೀವಿ. ಸ್ವಲ್ಪ ಚೆನ್ನಾಗಿ ಕುದ್ಬಿಟ್ಟು ಗಟ್ಟಿ ಆದರೆ ಸರಿ ಹೋಗುತ್ತೆ. ಸ್ವಲ್ಪ ಕಾಯಿ ಹಾಕಿದ್ದೀನಲ್ಲ, ಅದರಿಂದ ತಿರುಗ್ತಾ ಇದ್ದೀನಿ. ತಳ ಹಿಡಿದ್ಬಿಡುತ್ತೆ ಅದರಿಂದ. ನಮ್ಮ ಅತ್ತಿಗೆ ನೋಡಿ ಬಟ್ಟೆ ಮಡ್ಚ್ಕೊತಾ ಇದ್ದಾರೆ. ಬಟ್ಟೆ ಹಂಗೆ ಒಂದು ಡ್ಯಾನ್ಸ್ ಆಡಿ.
ಒಳ್ಳೆ ಕತೆ. ಹಾಕ್ಬಿಡ್ಬೇ ನಾನು ಅವತ್ತಂತರ ಹಾಕ್ಬಿಡೈ ಬಾ. ಹಾಕ್ಬಿಡ್ತೀನಿ. ಅವತ್ತು ಹಾಕ್ಬೇಡ ಅಂತ ಹೇಳಿದರು, ಆದರೂ ನಾನು ಹಾಕಿದ್ದೀನಿ. ಹಂಗೆ ಇರಬೇಕು ಗೊತ್ತಾ, ನ್ಯಾಚುರಲ್ ಆಗಿರಬೇಕು ವೀಡಿಯೋಸು. ನೀನು ಹಾಕ್ತೀನಿ ಅಂದಿದ್ರೆ ನಾನು ಇನ್ನೊಂದ್ಸತಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ. ಹಾಕ್ತೀನಿ ಅಂದಿದ್ರು ಇನ್ನೂ ಚೆನ್ನಾಗಿ ಕುಣಿತಿದ್ರಂತೆ. ಅದಾಕಿದ್ಕೆ ಬೈತಾಯಿದ್ರು, ಯಾಕೆ ಹಾಕ್ತೆ ಸಂಗೀತ ಅಂತ. ಇವಾಗ ಹಾಕಿದ್ರೆ ಹಾಕ್ತೀನಿ ಅಂದಿದ್ರು ಇನ್ನೂ ಚೆನ್ನಾಗಿ ಕುಣಿತಿದ್ರಂತೆ. ಆಯ್ತು ಇವಾಗ ಕುಣೀರಿ. ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊತಾ ಇದ್ದಾರೆ. ಚೈನ್ ತರಕ್ಕೆ ಹೋಗಿದ್ರು, ಗ್ಯಾರಂಟಿ ಚೈನ್ ಬೇಕಿತ್ತಂತೆ ಹಾಕೊಳ್ಳೋಕ್ಕೆ, ಅದರಿಂದ ತರಕ್ಕೆ ಹೋಗಿದ್ರು. ನೋಡು ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿ. 130 ಅಂತೆ, ಪರವಾಗಿಲ್ಲ. 130. 200 ರೂಪಾಯಿ ಹೇಳಿದ್ರು ಅವರು. 130 ಗ್ಯಾರಂಟಿ ಬರ್ಸ್ಕೊಳ್ಳಿಲ್ಲ. 130 ರೂಪಾಯಿ ಗ್ಯಾರಂಟಿ ಯಾರು ಕೊಡ್ತಾರೆ? 130 ಅಂತ ಕೊಟ್ಟು ನೋಡಿ, 130 ರೂಪಾಯಿ ಅಂತೆ ಗ್ಯಾರಂಟಿ ಅಂತೆ, ಪರವಾಗಿಲ್ಲ. ಯಾರು ಕೊಟ್ಟರು? ಎಷ್ಟು ದಿವಸ ಗ್ಯಾರಂಟಿ ಅಂತಾರೆ? ಅದು ಎಷ್ಟು ಚಿಕ್ಕಿನ ಅಂತ ಕೊಟ್ಟ. ಚಿಕ್ಕಿ, ನಮ್ಮ ಅತ್ತೆನ ಚಿಕ್ಕಿ ಅಂತಾರೆ, ಅಕ್ಕನ ಮಗಳಲ್ವಾ, ಅದರಿಂದ. ಚೆನ್ನಾಗಿದೆ, ತೊಳಿ ಹಾಕೊಳ್ಳಿ. ಎಲ್ಲಿ ನೀವು ಹಾಕೊಂಬಿಟ್ರ ನೋಡಿ, ಫಸ್ಟೇ ನಮ್ಮ ಅದಕ್ಕೆ ಹಾಕೊಂಬಿಟ್ರು. ಚೆನ್ನಾಗಿದಕ್ಕಲ್ಲ, ಪರವಾಗಿಲ್ಲ ಅಲ್ಲ ಅಕ್ಕ? ಹಾಂ, 130. ಹಾಂ, ನೀವು ದುಡ್ಡಿರೋರು ತಗೋತೀರಾ, ನಾವೆಲ್ಲಿಂದ ತಗೊಳ್ಳೋದು? ಬೇಡ ಅಮ್ಮ ನನಗೆ. ಯಾರು ಕೊಟ್ಟಿದ್ದು? ಅದು ಕವರಲ್ಲಿ ಕೊಟ್ಟು ಕಳ್ಸಿದ್ರಲ್ಲ, ಯಾರಮ್ಮ? ಕರಿಮನೆ ಒಪ್ಪಲ್ಲ, ನಮ್ಮ ಹುಬ್ಳಿ ಬೋಯ್ತಾರ. ಯಾನು ಹಾಕಬಿಡಿ, ಪಳೆನೆ ಹಾಕ್ತಿರ್ಲಿಲ್ಲ ನನಗೆ ಗೊತ್ತಾ. ಎಲ್ಲ ಬೋಯಕರಿ ಕಟ್ಲಿ ಈಗ ಹಾಕೊಂಡಿರೋದು ನಾನು. ಬಳೆ ಹಾಕೊಳ್ಳಿ, ಏನಾಗುತ್ತೆ ಇವಾಗ? ಗಂಡನ ಮಾತ್ರಕ್ಕೆ ಬಳೆ ಹಾಕೋಬಾರ್ದ, ಕುಂಕುಮ ಹಾಕಬಾರ್ದ? ನಾವು ಅದ್ ಮಾಡ್ಬಿಟ್ಟು ನಾವು ನಮ್ಮ ಅಮ್ಮಂಗೂ ಹೇಳೋದು ಅಷ್ಟೇ. ಹೊಜ್ಬಂದು ಸಿಗ್ನಿ ಅಲ್ವಾ? ಇಲ್ಲ, ಅದೇನೋ ಇಲ್ಲ ಕಣಮ್ಮ ಅಂದ. ಪಾಯಸ ಆಮೇಲೆ ಮಾಡ್ತೀನಿ ಬಿಡಿ. ಮಾಡ್ಬಿಟ್ಟಿದ್ಯಾ? ಆಮೇಲೆ ಬರ್ತೀನಿ. ಮಾಡ್ಬಿಟ್ಟಿದ್ಯಾ ಅಂತ. ಹ್ಞೂ, ಕುಯ್ರಿ. ದೊಡ್ಡ ಬಾಂಡ್ಲಿಗೆ ಹಾಕತ್ತೀನಿ. ನಮ್ಮ ಅತ್ತೆ ಮೆಣಸಿನ್ಕಾಯಿ ಕುಯ್ತಾ ಇದ್ದಾರೆ ಬಜ್ಜಿಗೆ. ಇನ್ನು ಇವ್ರ ಕತೆ, ಬಟ್ಟೆ ಮಡ್ಚಿರೋ ಕತೆ ಮುಗಿನಿಲ್ಲ ಇವ್ರದ್ದು ಅಲ್ವಾ? ಅಡುಗೆ ಮಾಡ್ಬೇಕಲ್ಲ ಅಂತ ಕಳ್ಳರು ಬಟ್ಟೆ ಮಡ್ಚಕ್ಕೆ ನಿಂತ್ಕೊಂಡ್ಬಿಟ್ರು. ಹ್ಞೂ, 2 ತಿನ್ನೋ ಬದಲು ಒಂದೊಂದು ತಿನ್ಲಿ, ದಪ್ಪಕ್ಕೆ ಇರಲಿ ಬಿಡಿ. ಬೇಜಾರು ಮಾಡ್ಕೊತೀನಿ ನೀವು ಹಂಗಂದ್ರೆ. ಬೇಜಾರಾಗುತ್ತೆ, ಏನ್ ಮಾಡೋದು? ಬಜ್ಜಿ ಮಾಡ್ತಾ ಇದ್ದೀನಿ. ಬಜ್ಜಿ ಮಾಡ್ಬಿಟ್ಟು ಹೋಗ್ತೀನಿ. ಆಮೇಲೆ ನಮ್ಮ ಅಕ್ಕ ಬಂದು ಮುದ್ದೆ ಮಾಡ್ತಾರೆ. ಎಲ್ಲಿಗೆ ಹೋಗ್ತೀರಾ? ಮನೆಗೆ ಹೋಗ್ತೀನಿ. ನಾ ಹಂಗೆ ಪ್ಯಾರದಂಡಿ ಮಾತಾಡ್ಸ್ಕೊಂಡು ಹೋಗೋಣ. ಎಲ್ಗೆ ಹೋಗ್ತೀರ ಅಂದ್ರೆ ಮನೆಗೆ ಹೋಗ್ತೀನಿ. ಹ್ಞೂ, 10 ಗಂಟೆ ಆದ್ರೂ ಹೋಯ್ತೀನಿ. ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡೆ ಬಾಣಲಿನ, ಯಾಕಂದರೆ ನಿಧಾನಕ್ಕೆ ಒಂದೊಂದೇ ಬೇಯಿಸ್ಬೇಕು, ಇಲ್ಲ 2 ಬೇಯಿಸ್ಬೇಕು. ಇದಾದರೆ ಪಟ ಪಟ ಅಂತ ಒಂದು 6, 7 ಈ ಥರ ಬೇಯಿಸಿ ಹಾಕ್ಬೋದು ಅಂತ. ಮೆಣಸಿನ್ಕಾಯಿ ದೊಡ್ಡ ತಂದುಬಿಟ್ಟಿದ್ದಾರೆ ನಮ್ಮ ಅತ್ತೆ, ಅದಕ್ಕೆ ಅಷ್ಟೆಷ್ಟಪ್ಪ ಇದೆ. ಬಜ್ಜಿ ರೆಡಿ ಆಯಿತು. ಟೇಸ್ಟಿಗೆ ನಮ್ಮ ಅತ್ತೆರಿಗೆ ಕೊಡ್ತೀನಿ. ಬಜ್ಜಿ ರೆಡಿ. ಟೇಸ್ಟ್ ಮಾಡಿ. ಇದು ಬಟ್ಟೆ ಹೇಳಿ ನಮ್ಮ ಅಮ್ಮ ನೋಡಿ ಲೈಟಿಗೆ ಕರೆಕ್ಟಾಗಿ ಬಟ್ಟೆ ಹಾಕ್ಬಿಡ್ತಾರೆ, ಲೈಟೇ ಕಾಣಿಸಲ್ಲ. ಕತ್ಲಲ್ಲಿ ಮಲಗಿದ್ದಾರೆ, ಕಾಣಿಸ್ತಾನೆ ಇಲ್ಲ. ಇವಾಗೆಲ್ಲ ತಿಂತಾ ಇದ್ದಾರೆ. ಹೆಂಗೈತೆ ಜಯಮ್ಮ? ಚಂದಿಲ್ಲ. ಆಗಲೇ ಏನಂದ್ರಿ ನೀವು? ಆಗಲೇ ಏನಂದ್ರಮ್ಮ ಅವರು? ಪಾಯಸ ಮಾಡು, ಅವತ್ತಂಗೆ ಅವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂತ ಮಾಡಿಸ್ಬಿಟ್ಟು ಇವಾಗ ಚಂದಿಲ್ಲ ಅಂತೀರಾ. ಇನ್ನೊಂದು ದಿವಸ ಮಾಡ್ತೀನ ನೋಡಿ. ಅಮ್ಮ, ಉಪ್ಪು ಖಾರ ಎಲ್ಲ ಸರಿನಾ? ಹಾಂ, ನಮ್ಮ ಅತ್ತೆ ಹಂಗೆ ಹೇಳೋದು, ಪೈನಾಗದ ಅಂತ. ಇವಾಗ ಬಜ್ಜಿ ಎಲ್ಲ ಮಾಡಾಯಿತು. ನಾನು ರೆಸ್ಟ್ ಮಾಡ್ತೀನಿ. ನಮ್ಮ ಅಕ್ಕ ಅನ್ನ ಮುದ್ದೆ ಮಾಡ್ತಾರೆ. ಓಕೆ. ನಮ್ಮ ಅತ್ತೆ ನಾನು ರವೆ ಉಂಡೆ ಮಾಡಿ ಮಂತ್ರಾಲಯಕ್ಕೆ ಹೋಗೋರಿಗೆ ಕೊಡಬೇಕು ನಾನು ಅಂತ ಚಕ್ಲಿ ಮಾಡ್ಕೊಳ್ಳೋಣ ಅನ್ನೋದು ಪ್ಲ್ಯಾನ್ ಇದ್ದಿದ್ದು ಫಸ್ಟು. ಬೇಡ ಬಿಡಮ್ಮ, ಚಕ್ಲಿ ಎಲ್ಲ ಮಾಡಬೇಡ ನೀನು, ರವೆ ಉಂಡೆ ಮಾಡೋಣ, ರವೆ ಉಂಡೆ ಮಾಡ್ಕೊಳ್ಳಿವಂತೆ, ಬೇಡ ಬಿಡಮ್ಮ ಅಂದ್ಬಿಟ್ಟು ಇವಾಗ ಚಕ್ಲಿನೂ ಇಲ್ಲ, ರವೆ ಉಂಡೆನೂ ಇಲ್ಲ. ಚಕ್ಲಿ ಅಂದರೆ ಅಲ್ಲ, ಚಕ್ಲಿ ಮಾಡೋಣ ಅಂದರೆ ಸರಿ ಆಯಿತು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊನ್ನೆಯಿಂದ ಬೇಡ ಹೋಗಮ್ಮ ತೆಗಿ, ಯಾರು ಮಾಡ್ಕೊಂಡು ಕೂತ್ಕೋತಾರೆ ಅಂದರು. ಸರಿ ರವೆ ಉಂಡೆ ಐಟಮ್ಸ್ ತಂದು ಕೊಡ್ತೀನಿ, ರವೆ ಉಂಡೆ ಮಾಡ್ಕೊಡಿ ಅಂದರೆ ಇವತ್ತು ಬೇಡ ಹೋಗು ರೆಡಿ ಚಕ್ಲಿ ತಗೋ ಅಂತಾರೆ. ನೋಡೋಣ. ಅಮ್ಮ, ಸಾಫ್ಟಾಗಿ ಮಾಡ್ತೀರಾ ರವೆ ಉಂಡೆ? ಹಾಂ, ನನಗೆ ಏನಿಲ್ಲ, ಅಲ್ಲಿ ಮಂತ್ರಾಲಯಕ್ಕೆ ಬರ್ತಾರಲ್ಲ ಅಂದರೆ ನಮ್ಮ ಜೊತೆ. ಅಮ್ಮ, ಎಷ್ಟು ಜನ ಹೋಗ್ತಾ ಇರೋದು? 18 ಏನೋ.
18 ಜನನಾ? 25 ತಗೊಳ್ಳಿ, ಮಕ್ಕಳು ಮರಿ ತಿಂತಾರೆ. ಬಾಕ್ಸ್ ಕೊಟ್ಟು ಕಳಿಸ್ತೀನಿ ನಾನು ಅಲ್ಲಿಂದ. ತುಂಬ ಪ್ಯಾಕ್ ಮಾಡಿಬಿಟ್ಟು ತಗೊಂಬನ್ನಿ. ನಾನು ಅಲ್ಲಿಗೆ ಪುಳಿಯೋಗರೆ ಮಾಡ್ಕೊಬತ್ತೀನಿ ಬುಡಕ್ಕೆ. ಇವಾಗ ಟೈಮ್ ಬಂದು 8:15 ಆಗಿದೆ. ಎಲ್ಲ ಊಟ ಮಾಡ್ತಾ ಕೂತಿದ್ದೀವಿ. ನಮ್ಮ ಜಯಮ್ಮ ಮತ್ತು ಜಯಮ್ಮನ ಮಗಳು ನಮ್ಮ ಅತ್ತೆ ಎಲ್ಲ ಒಟ್ಟಿಗೆ ಊಟಕ್ಕೆ ಕೂತಿದ್ದೀವಿ. ಜಯಮ್ಮ ಚೆನ್ನಾಗೈತೆ ಊಟ, ನಾನೇ ಮಾಡಿದ್ದು. ಇವಾಗ ಪಾಯಸ ಕುಡಿದ್ಬಿಟ್ಟು ಅವತ್ತು ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿತ್ತು ನಂಗೆ ಹೇಳ್ಬೇಕು. ಕೈ ತೊಗೊಂತಾರೆ ಮುದ್ದೆ ಊಟ ಮಾಡಿ ಸಾಕು. ತುಂಬ್ಕದು ದಪ್ಪ ತಗದು ಬಜ್ಜಿ ತಿನ್ಕದು ಚೆನ್ನಾಗದ ಬಜ್ಜಿ. ಬಜ್ಜಿ ತಿಂದು ಮೊದಲೊಂದು ತಿಂದು ಈಗ ತಿನ್ಕೊಂಡ್ರೆ ಸಾಕಾಯ್ತು. ತಲೆ ಸುತ್ತಿದ್ದು ಬಜ್ಜಿ ತಗೊಂಡು ತಂದಿನಿ ಮಾತ್ರ ಮುದ್ದೆ ಯಾಕೆ ಬಿಟ್ರಿ ಅಕ್ಕ ಅಮ್ಮ? ಆಗಲ್ಲ ಎಷ್ಟು ತಗೊಂಡ್ಬಿಟ್ಟವ ಇವಾಗ ಪಾಯಸ ಕುಡಿದ್ಬಿಟ್ಟು ಹೇಳ್ತಾರೆ ಹೆಚ್ಚಿಲ್ಲ ನಂಗೆ. ಇವ್ರಿಗೆ ಪಾಯಸ ಕೊಡಲ್ಲ ಅಂತ ಇದ್ದಾರೆ ನಮ್ಮಕ್ಕ. ಹಾಂ, ಚೂರು ಕೊಡು, ಶುಗರ್ ಐತೆ ಚೂರು ಕೊಡು ಅಂತಾರೆ. ನಮ್ಮಿತ್ತು ಬರ್ನಿಲ್ಲ ಊಟ ಮಾಡ್ಸೋಣ ಅಂದರೆ. ಇವಾಗ ಪಾಯಸ ಕುಡಿದ್ಬಿಟ್ಟು ಹೇಳಿ ಜಯಮ್ಮ, ನಂಗೆ ಗೊತ್ತಿಲ್ಲ, ಇನ್ನೊಂದ್ಸತಿ ಪಾಯಸ ಮಾಡಲ್ಲ ನಾನು. ಅವತ್ತು ಮಾಡಿದ್ನಲ್ಲ ನಮ್ಮನೆಗೆ ಬಂದಾಗ ಮಾಡಿದ್ನಲ್ಲ, ಅವತ್ತಿಗೂ ಇವತ್ತಿಗೂ ಹೆಂಗೈತೆ ಅಂತ ಕೇಳ್ತೀನಿ. ನೋಡಿ ಅಲ್ಲಿ ಬರೀ ನನ್ನ ಬ್ಲಾಗ್ ನೋಡೋದೇ ಆಗೈತಿ ಇವರು. ಚಿಕನ್ ಗಿಕನ್ ಮಾಡಂಗಿಲ್ಲ, ನಿಂಗೆ ಇದು ಮಾಡ್ತಾವ ದೇವ್ರಿಗೆ ಹೋಯ್ತಾ ಇದ್ದಾನೆ ನಾವು. ಅಲ್ಲ ಅಲ್ಲಿಗೆ ಮಾಡಂಗೇ ಇಲ್ಲ, ಆಗಲ್ಲ ಅಲ್ಲಿಗೆ. ಓಂ ಶಕ್ತಿಗೂ ಇಲ್ಲ ಅಲ್ಲಿಗೂ ಇಲ್ಲ. ಇಬ್ರು ತಲೆ ಬಚ್ಬಿಟ್ಟು ಅವ್ಳಿಗೆ ಹೆಂಗ ನೋಡಿ ಅವೇ ನಿನ್ನ ಸಂಗೀತ ಕರೀತಾಳ ಸುಮ್ಮನೆ. ಅವತ್ತು ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿತ್ತು. ಅವತ್ತು ಚೆನ್ನಾಗಿತ್ತು. ಒಂದು ದಿವಸದ್ದು ಹೇಳ್ಬೇಕು, 2 ದಿವಸದ್ದು ಹೆಂಗೆ? ಸುಳ್ಳಾಡ ಚೆನ್ನಾಗದ ಪಾಯಸ. ನಾನು ಅವತ್ತು ಚೆನ್ನಾಗಿತ್ತು, ಇವತ್ತು ಮಾಡು ಅವತ್ತು ನಮ್ಮ ಮನೆಗೆ ಬಂದಾಗ ಪಾಯಸ ಮಾಡಿದ್ನಲ್ಲ, ಅವತ್ತು ಸಖತ್ತಾಗಿತ್ತು, ಪಾಯಸ ಮಾಡಿಕೊಡು ಅಂದರು. ಇವತ್ತು ಹೆಸರು ಬೇಳೆಲಿ ಮಾಡಿದ್ದೀನಿ. ಮುಂಡನೆ ಹಾಕಿದೆ ಹಾಂ, ಬೇಯಿಸ್ಬಿಟ್ಟು. ಇಪ್ಪ ಏನು ಕಾಣಲ್ಲ. ಹೆಸರು ಕಾಳು ಹಾಕಿಲ್ಲ, ಹೆಸರು ಬೇಳೆ ಹಾಕಿದ್ದೀನಿ. ಅವತ್ತು ಹೆಸರು ಕಾಳು ಹಾಕಿದ್ದೆ, ಬರೀ ಹೆಸರು ಕಾಳು. ಡ್ಯಾನ್ಸ್ ಮಾಡಬೇಕು ಎಲ್ಲ ಒಂದೊಂದಕ್ಕೆ. ಇವಾಗ ಊಟ ಎಲ್ಲ ಆಯ್ತು, ಕೂತಿದ್ದೀನಿ. ನನ್ನ ಮಗಳು ಲೆಟರ್ ಬರ್ದಿದ್ಲಲ್ಲ, ಅದನ್ನ ನಮ್ಮ ಅತ್ತೆಗೆ ತೋರಿಸ್ತೀನಿ. ಯಾಕಂದ್ರೆ ಯಾವಾಗಲೂ ಅವಳನ್ನ ಹೊಗಳೋದು ಜಾಸ್ತಿ ಅಂದ್ರೆ ನಮ್ಮ ಅತ್ತೆನೆ. ಅದರಿಂದ ಅವ್ಳು ಬರ್ಸಿರೋದು ಲೆಟರ್ ತೋರಿಸ್ತೀನಿ. ಈ ಮೊಮ್ಮಗಳು ನಮ್ಮ ಬಿಂದು ಕೈಲಿ ಹೆಸರು ನಮ್ಮ ಅಮ್ಮ ಒಂದು ಲೆಟರ್ ಬರ್ಕೊಡು ಅಂತ ಬರ್ಸಿರೋದು. ನೋಡಿ ಬಂಗಾರ ಅಂತೆ. ಯಾಕೆ ಓಡಾಡ್ತಾರ? ಹೋಗ್ಬಿಟ್ಟು ನಮ್ಮ ಅತ್ತೆಗೆ ಹೇಳ್ತೀನಿ. ಇಂತಿ ನನ್ನ ಸಂಗೀತ ಅಮ್ಮ, 100 ವರ್ಷ ಸುಖವಾಗಿ ಬಾಳು, ಚೆನ್ನಾಗಿ ದುಡಿ, ಚೆನ್ನಾಗಿ ಬಾಳು. ನಾನು ದೊಡ್ಡವಳಾಗಿ ಎಲ್ಲರನ್ನೂ ನೋಡಿಕೊಳ್ಳುತ್ತೇನೆ. ಎಲ್ಲರಿಗಿಂತ ನಿಮ್ಮನ್ನೇ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಿನ್ನ ನಾನು, ನನ್ನ ಅಮ್ಮ ನೀನು, 100 ವರ್ಷ ಸುಖವಾಗಿ ಬಾಳು. ನಮ್ಮ ಅಮ್ಮ ಎಲ್ಲರಿಗೂ ತಮ್ಮ, ನಮ್ಮ ಅಯ್ಯೋ ಅಯ್ಯೋ, ನನಗೆ ನನ್ನ ತಮ್ಮನಿಗೆ ಇಬ್ಬರಿಗೆ ಮಾತ್ರ ಅಮ್ಮ ನೀನು. ಇಂತಿ ಪ್ರೇಮಿ ನಿನ್ನ ಮಗಳು ಮಗ. ಅದೇ ತಲೆ ಓಡಿಸಿದ್ರು. ನೋಡಿ ಅಯ್ಯೋ ನನ್ನ ಮಗಳು ದೊಡ್ಡ ಗಿಫ್ಟ್ ಕೊಟ್ಟಿದ್ರು, ನನ್ಗೆ ಖುಷಿ ಆಯ್ತಿಲ್ಲ. ಈ ತರದೊಂದು ಲೆಟರ್ ಬರ್ಸಿದಾಳಲ್ಲ, ತುಂಬಾ ಖುಷಿ ಆಯ್ತು. ಯಾವತ್ತೋ ಬರ್ದಿರೋದು ಇದೆ. ಇವತ್ತು ಯಾವತ್ತಿದ್ದು? 1 ವರ್ಷ ಆಯ್ತು. 2 ತಿಂಗಳು ಆಯ್ತು. 2-3 ತಿಂಗಳಾಯ್ತಂತೆ ಬರ್ಸಿ. ಅಂದ್ರೆ ಪಾರ್ಲರ್ ಅಲ್ಲಿ ಅವಳನ್ನ ಬಿಡ್ತೀನಿ ಯಾವಾಗ್ಲೂ, ಅವಳು ಫ್ರೀ ಇದ್ದಾಗೆಲ್ಲ ಕರ್ಕೊಂಡ್ ಬಿಡ್ತೀನಲ್ಲ, ಅವಾಗ ಯಾವಾಗ್ಲೂ ಬರ್ಸಿದಾಳೆ. ಎಲ್ಲರಿಗಿಂತ ನನ್ನ ಚೆನ್ನಾಗಿ ನೋಡ್ಕೊತಾರಂತೆ, ಎಲ್ಲರನ್ನೂ ನೋಡಿಕೊಳ್ಳುತ್ತೀನಿ, ಎಲ್ಲರಿಗಿಂತ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಕಷ್ಟ ಸುಖ ಹೆಣ್ಮಕ್ಳು ಮುದ್ದು ಮಗಳು ಇವಳು, ನನ್ನ ಮುದ್ದು ಮಗಳು. ನಿಮ್ಮ ಅಮ್ಮಂಗೆ ಯಾರಿದೆ ನೋಡಿದ್ರಲ್ಲ? ಅಳ್ತಲೇ ಇರ್ತಾರೆ. ಇನ್ನೊಂದು ಅರ್ಧ ದಿವಸ ಅಳ್ತಾರೆ. ಅಮ್ಮ ಅದು ಎತ್ತಿ ಸೌಂಡ್ ನೀರಿದ್ದ ನೋಡಮೆ ಅದ್ರೊಳಗೆ ಎತ್ಬಿಡ್ತೀಯ. ಅಮ್ಮ ಅಳ್ಬೇಡಿ ಸುಮ್ಮನೆ.
ಬುದ್ಧಿಗಳು ಈ ವಯಸ್ಸಿಗೆ ಬಂದಿದ್ರು ತೋರ್ಸ್ಬಿಟ್ಟು ಹೋಗಿ ಮಾತಾಡ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಒನ್ ಮಿನಿಟ್ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳಿ. ನನ್ನ ಸೊಸೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಸಪ್ರಾಜು ಏನ್ ಮಾಡು ನನ್ನ ಸೊಸೆ ಚಾನಲ್ನ ನಮ್ಮ ಅತ್ತೆ ಹೇಳ್ತಾರೆ. ಅವ್ರಿಗೆ ಅಷ್ಟು ಯಾರಿಗೆ ತೊಗೊಳಲ್ಲ, ಯಾರು ಏನು ಅನ್ಕೊಂಡ್ಬಿಡಿ. ದಯವಿಟ್ಟು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೊಂದು ಸಪ್ರಾಜು ಮಾಡ್ಕೊಂಡು ವಿಡಿಯೋಸ್ ನೋಡಿ. ನೋಡಿ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ.